ನೀವು ಸುಮಾರು ಜನಕ್ಕೆ ಟೈಲರಿಂಗ್ ಎಲ್ಲ ಹೇಳ್ಕೊಟ್ಟಿದ್ದೀರಾ ಅಂತ ಕೇಳಿದ್ವಿ. ಅದಕ್ಕೆ ಹೆಂಗೆ ನಿಮಗೆ ಎಲ್ಲಿ ಸ್ಟಾರ್ಟಿಂಗ್ ಆಯಿತು, ಹೆಂಗೆ ಹೇಳ್ಕೊಟ್ರಿ? ಹೆಂಗೆ ಅಂತಂದರೆ ನಮಗೆ ಒಂದು 16 ವರ್ಷ ಅವಾಗ ನಮ್ಮ ಮಹಿಳಾ ಸಮಾಜದಲ್ಲಿ ಟೀಚರ್ ನಾನು ಇದು ಕಟಿಂಗ್ ಕಲಿಬೇಕು ಅನ್ನೋ ಆಸೆ ಇತ್ತು. ಹಾಗಾಗಿ ಇದು ನಾಗಲಕ್ಷ್ಮಿ ಅಂತ ಮೇಡಮ್ ಇದ್ದರು. ಆಗ ಅವರು ನಾನು ವಯಸ್ಸು ಸಣ್ಣದಾಗಿದ್ರು, ಸಖತ್ ಎತ್ತರ ಇದ್ದೆ. ಹಾಗಾಗಿ ಏನೇ ಒಂದು ಕೆಲಸ ಮಾಡಬೇಕು ನಾನೇ ಮಾಡ್ತಿದ್ದೆ. ಏನೋ ಖುಷಿ ಆಗ ನನಗೆ ಎಲ್ಲ ಕೆಲಸ ಮಾಡಬೇಕು, ಮತ್ತು ತೋರಣ ಕಟ್ಟಬೇಕು, ಏನೋ ಫಂಕ್ಷನಲ್ಲಿ ನಮ್ಮ ಕೈಯಲ್ಲಿ ಕಟ್ಟಿಸ್ತಾ ಇದ್ರು. ಆಗ ಟೈಲರಿಂಗ್ದು ನಮ್ಮ ಮನೆಯಲ್ಲೆಲ್ಲ ಹೆಣ್ಮಕ್ಳು ಈಚೆ ಕಳಿಸೋದೇ ಇಲ್ಲ ಅನ್ನೋ ಒಂದು ಲೆಕ್ಕ ಇತ್ತು. ಆಗ ನಮ್ಮ ಅಕ್ಕ ಒಬ್ಬರಿದ್ರು, ಅವರು ಈಚೆಗೆ ಕಳಿಸ್ಲಿಲ್ಲ ನಮ್ಮ ಅಕ್ಕವ್ರನ್ನ. ಅವರು ಮಣೀಲಿ ಇದು ತಿರುಪತಿ ದೇವ್ರನ್ನ ಎಲ್ಲ ಅಷ್ಟು ವರ್ಕ್ ಮಾಡ್ತಾಯಿದ್ರು. ಅವ್ರನ್ನ ಈಚೆಗೆ ಬರಲಿಲ್ಲ ನಮ್ಮ ಅಕ್ಕ, ಅಷ್ಟೇ ಒಳಗೆ ಸೇರ್ ಮಾಡಿದ್ರು. ನಾನು ಎಲ್ಲರನ್ನೂ ಎದುರಿಸ್ಕೊಂಡು ಏನಾದ್ರು ಮಾಡಲಿ ಅಂತ ಕಟಿಂಗ್ ಕ್ಲಾಸ್ಗೆ ಹೋದೆ. ಅಲ್ಲಿ ಕಟಿಂಗ್ ಕಲಿಯುವಾಗ ಅಲ್ಲೇನಾಯಿತು ಅಂತಂದರೆ ಅಲ್ಲಿ ದೊಡ್ಡ ರಾಜಕೀಯ ಮಾಡೋದು. ಆಗ ನಾನು ಸಣ್ಣವಳು, ನಂಗೆ ಏನೇನು ಅರ್ಥ ಆಯ್ತಾ ಇರಲಿಲ್ಲ. ಏನು ಮಾಡ್ಕೊಂಡ್ರೆ ಚೆನ್ನಾಗಿರೋರಿಗೆ ಕಟಿಂಗ್ ಕೊಡೋದು, ವಿದ್ಯೆ ಇಲ್ಲದೆ ಇದ್ದವ್ರಿಗೆ ಒಂಥರ ಮಾಡೋದು. ನೀವು ಓದಿರಲಿಲ್ಲ? ನಾನು ಬರೀ 7ನೇ ಕ್ಲಾಸ್ ಓದಿದ್ದೆ. ಅಂದರೆ ಅವಾಗ ಈಚೆಗೆ ಕಳಿಸ್ತಿರ್ಲಿಲ್ಲ ನಮ್ಮನ್ನ. ಈಚೆ ನಾವು ಬಂದ್ಬಿಟ್ವಲ್ಲ, ಆಗ ನನಗೇನು ಅಂತ ಭಯ ಅನಿಸ್ತಾ ಇದ್ದಾಗ. ಆಗ ಇವ್ರೇನಿಗೆ ಎಲ್ಲ ಚೆನ್ನಾಗಿರೋರ್ನೇ ಕರೆಸ್ತಾರೆ, ಆಗ ಕೂದುದ್ದ ಇರೋರು ಏನೇನೋ ಅಂತ ರಾಜಕೀಯ ನನಗೆ ಅಸಹ್ಯ ಅನಿಸ್ದಾಗ ನನಗೆ ಭಯ. ಅಂದರೆ ನನಗೂ ಕಲಿಬೇಕು ಅನ್ನೋ ಆಸೆ. ನಮ್ಮನ್ನ ದೂರ ತಳ್ಳೋರು ಹಿಂಗೆಲ್ಲ ಮಾಡ್ತಾಯಿದ್ರು. ಆಮೇಲೆ ಚೆನ್ನಾಗಿ ಓದಿರೋರಿಗೆಲ್ಲ ಲೆಕ್ಕ ಕೊಡೋರು. ನಮಗೆ ಭಯ ಅನಿಸ್ತಾ ಇತ್ತು. ಏನಾದ್ರು ಮಾಡಲಿ ಅಂದ್ಬಿಟ್ಟು ಕಟಿಂಗ್ ಕಲೀದು ಹಂಗೆ ಹಿಂಗೇನೋ ಮಾಡ್ಕೊಂಡು ವ್ಯವಸ್ಥೆ ಮಾಡಿದ್ವಿ. ಆಮೇಲೆ ಆಟ ಮಾಡೋ ಕಟ್ಲಿಕ್ಕೆ ಬರೀ 6 ರೂಪಾಯಿ ಇತ್ತು ಫೀಸ್ ಅಲ್ಲಿ. ಆಗ 6 ರೂಪಾಯಿ ಕಲಿಯುವಾಗ ಆಗ ಏನು ಮಾಡ್ಬಿಟ್ಟು ಇವ್ರಿಗೆ ತುಂಬಾ ಕಷ್ಟನೇ, ಇವ್ರು ಕಲಿಯೋಕ್ಕಾಗಲ್ಲ ಅಂತ ನಮ್ಮ ಮನೇಲಿ ಫೀಸ್ ಕೊಡೋಕೆ ಅಷ್ಟು ಪರಿಸ್ಥಿತಿ ಇತ್ತು. ನಮ್ಮ ತಾಯಿನೂ ತುಂಬ ಕಷ್ಟದಲ್ಲಿದ್ರು ಅವಾಗೆಲ್ಲ. ಹಾಗಾಗಿ ಬಿಟ್ಟರು. ಅವಾಗ ಹೀಗೆ ನಂಗೆ ಬಿಡೋಕೆ 6 ರೂಪಾಯಿ ಕಟ್ಟೋಕ್ಕಾಗಿಲ್ಲ. ಸರಿ ಅಂದ್ಬಿಟ್ಟು ಇದು ಯಶೋದಕ್ಕ ಅಂತ ಒಬ್ರು ಇದ್ದಾರೆ, ಅವರು ಬಟ್ಟೆ ಹೊಲಿತಾ ಇದ್ರು. ಅವ್ರು ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ರು, ಬೇರೆಯವ್ರಿಗೆ ಕಟಿಂಗ್ ಹೊಲಿತಾ ಇದ್ರು. ಆಗ ನನಗೆ ಅವ್ರ ಮಂದಿ ಆಗ ನಾನು ಬಟ್ಟೆ ಹೊಲಿತೀನಿ ಅಂದಾಗ ಅವರು ಒಬ್ರು ಅಂದರೆ ನಾನು ಏನು ಕೇಳ್ತಾ ಇದ್ದೀನಿ ಅಂದರೆ ನಾನು ಮಾಡಿರೋ ಒಂದು ನನಗೆ ಅವಮಾನ ಕಷ್ಟ ಇದೆ ನೋಡಿ, ಆ ವಿಷಯದಲ್ಲಿ ಹೇಳ್ತಾ ಇದ್ದೀನಿ ಸ್ವಲ್ಪ. ಅವಾಗ ಒಬ್ಬರು ಬಾಯ ಮಾಡ್ತಿದ್ರು. ಆ ಕಾಲದಲ್ಲಿ ಈ ಸಂತೆ ಅಂತ ಇತ್ತಲ್ಲ, ಹೇಳ್ತಾ ಇದ್ದೀನಿ ಅಂತ ಅನ್ಕೋಬೇಡಿ, ನಾ ಕಷ್ಟಪಟ್ಟಿರೋದನ್ನ ಪರಿಸ್ಥಿತಿಗೆ ಹೇಳಿರೋದು. ಬಾಯ ಮಾಡ್ತಿದ್ರು. ಆಗ ಅವರು ಹಳ್ಳಿಯಿಂದ ಒಂದು ಪಾತ್ರೆ ಮಾಡೋರು, ಅದರ ಬಟ್ಟೆ ಹಾಕೊಂಡ್ಬಂದು ಹರಿದೋಗಿರೋ ಬಟ್ಟೆ ಎಲ್ಲ ಗಂಟು ಹಾಕೊಂಡು ಬರೋರು. ಆ ಯಶೋದಮ್ಮ ಅನ್ನೋರ ಮನೆಗೆ ಬಟ್ಟೆನ ಗಂಟು ಕೊಡ್ತಾ ಇದ್ರು. ಆಗ ಅವ್ರಿಗೆ ಒಲೆಯಕ್ಕೆ ಟೈಮ್ ಇರಲಿಲ್ಲ, ಬಟ್ಟೆ ಮಾರ್ತಾ ಇದ್ರು ಅವರು. ಆ ಬಟ್ಟೆ ಮಾರ ಯಾವ್ದಲ್ಲಿ ಇರುವಾಗ ಗಾಯತ್ರಿ ಸುಮಾರು ಕಲ್ತಿದ್ಯಲ್ಲ, ಪೆಟ್ರೋಲ್ ಮಾಡೋ ಕಲ್ತಿದ್ದೆ ಅಷ್ಟೇನೆ, ಕಲ್ತಿದ್ಯಲ್ಲ ನೀನು ಈ ಬಟ್ಟೆ ಹೊಲ್ಕೊಡು ಅಂದರೆ ನೈಟ್ ಫುಲ್ಲಿ ಇಷ್ಟು ತಪ್ಪ ಗಂಟು 20 ಗಂಟು ತಂದು ಹಾಕಿರೋರು ಅವರು. ಯಾಕೆಂದ್ರೆ ಗುರುವಾರ ಹಾಕೋರು, ಶುಕ್ರವಾರ ಸಂತೆಗೆ ತಗೊಂಡು ಹಾಕೋರು ಒಲೆಯಕ್ಕೆ. ನಾನು ಕಷ್ಟಪಟ್ಟು ಅದು ಒಂದು ಹಳೆ ಬಟ್ಟೆ ಒಂದು ಸ್ಪೀಡ್ ಬತ್ತು ಅಂತಂದರೆ, ಆಮೇಲೆ ತಪ್ಪಿರ್ಕೋಬೇಡ್ದು, ಈ ಜನಗಳು ಹಳೆ ಬಟ್ಟೆ ಮುಟ್ಟಕ್ಕೆ ಹಿಂಸೆ ಅನಿಸುತ್ತೆ. ಈ ಚಡ್ಡಿಗಳಿಗೆ ತ್ಯಾಪೆ ಹಾಕಕ್ಕೆ ಕ್ರಾಸ್ ಮಾಡಿ ಏನಾಗೋಯ್ತು. ಈಗ ಅರ್ಧ ಗಂಟೆಗೆ ಎಂಥ ಒಂದು ಡಿಸೈನ್ ಬ್ಲೌಸು ಅರ್ಧ ಗಂಟೆಗೆ ಮುಗಿಸ್ತೀನಿ. ಹೆಂಗೆ ಖಂಡಿತ ಅಂದರೆ ಈಗ ಹೆಂಗೆ ಅಂದರೆ ಈ ಹಳೆ ಬಟ್ಟೆ ನಂಗೆ ಒಂದು ಸ್ಪೀಡ್ ಬಂದಿದೆ. ಹಳೆ ಬಟ್ಟೆ ಒಂದು ಬೆಳಗ್ಗಾನ ಒಲಿಯೋನೆ. ಆಗ ನಮ್ಮ ಅಕ್ಕವ್ರಿಗೂ ಅವಾಗ ಮದುವೆಗೆ ಏನದೆಲ್ಲ ಬಂತು. ಅವಾಗ ನಮ್ಮ ಅಕ್ಕವ್ರಿಗೆಲ್ಲ ಸೀರೆ ತಂದ್ಕೊಡ್ಬೇಕಂದ್ರೆ ಬಟ್ಟೆ ವ್ಯಾಪಾರ ಮಾಡ್ತಿದ್ವಿ. ಆ ಬಟ್ಟೆ ಹಳೆ ಬಟ್ಟೆ ಹೊಲ್ದಿ ನಾನು ನಮ್ಮ ಅಕ್ಕವ್ರಿಗೆ ಸೀರೆ ತಂದು ಅದು ದುಡ್ಡು ಇಡಿಸ್ತಾ ಇದ್ರು. 15 ರೂಪಾಯಿ ಕೊಡೋರು ಅಷ್ಟು ಬಟ್ಟೆ ಹೊಲ್ದಿರೋದು ಅಂದರೆ ಅಕ್ಕ 1000 ರೂಪಾಯಿ ಇದ್ದಂಗೆ ನನಗೆ. ಹೌದು, ಅಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಅದು ನಾನು ಸಣ್ಣ ಹೇಳ್ತಿದ್ರು. ಆಮೇಲೆ ತುಂಬಾನೇ ಕಷ್ಟಪಟ್ಟು ನೋಡಿದೆ. ಅವಾಗ ಅವರು ಬಟ್ಟೆ ಕಟಿಂಗ್ ಮಾಡ್ತಾ ಇದ್ರು, ಯಶೋದಕ್ಕ ಅನ್ನೋರು ಬಟ್ಟೆ ಕಟಿಂಗ್ ಮಾಡ್ತಾ ಇದ್ರು. ನಾನು ನೋಡ್ಕೊತಾ ಇದ್ದೆ, ಬಟ್ಟೆ ಕಟಿಂಗ್ ಮಾಡಿ ಈಗ ಒಲಿ ಹೇಳ್ಕೊಡೋರು. ಇದು ಒಂದು ಸ್ಪೀಡ್ ಬಂದ್ಬಿಡ್ತು. ಅವಾಗ ನಾನು ಅನ್ಕೊಂಡೆ, ನಾನು ಒಲಿದ್ದು ತುಂಬಾನೇ ಕಟ್ಟಿಂಗ್ ವಿದ್ಯೆ ಇಲ್ಲದವ್ರಿಗೆ ಇಷ್ಟು ಅವಮಾನ ಆಗ್ತಲ್ಲ, ಇಂಥವ್ರಿಗೆ ನಾನು ಕಟಿಂಗ್ ಕೊಡಬೇಕು ಅಂತ ನನ್ನ ಮೆಥಡಲ್ಲಿ ನಾನು ಕಟಿಂಗ್ ಕೊಡೋಕೆ ಶುರು ಮಾಡಿದೆ. ವಿದ್ಯೆ ಇಲ್ಲೇ ಇದ್ದವ್ರಿಗೆ ಮಾಡಬೇಕು, ಅವ್ರಿಗೆ ಕೊಡೋಕೆ ಶುರು ಮಾಡಿದೆ. ಅಂದ್ರೆ ಟೇಪ್ ಇಟ್ಕೊಳ್ಳೋದು ಹೆಂಗೆ, ಈಗ ಥಿಯರಿ ಕೊಡ್ತಾರೆ, ಗೊತ್ತಿಲ್ಲ ಥಿಯರಿ ಹೆಂಗೆ ಬರ್ಕೊತಾರೆ. ಈಗ ಒಂದು 4 ಭಾಗ 5 ಭಾಗ ಅನ್ಕೊಡ್ತಾರೆ. ಅದನ್ನ ಭಾಗ ಮಾಡೋದೇ ಇವಾಗ 36 ಇಂಚು 36 ಅಂತ ಸುತ್ತಳತೆ. ಅದನ್ನ 4 ಭಾಗ ಮಾಡು ಅಂದರೆ ಅವರು ಅದು ಲೆಕ್ಕ ಆಗೋ ಗಂಟೆನೇ ಟೈಮ್ ಆಗ್ಬಿಟ್ಟು ಅವ್ರು ಏನು ವಿದ್ಯೆ ಕಲಿತಿಲ್ಲ, ಏನು ಬರಲ್ಲ. ಆಗ ಟೇಪಲ್ಲಿ ಲೆಕ್ಕ ಹಿಂಗೆ 4 ಭಾಗ ಮಾಡೋಕೆ ಶುರು ಮಾಡಿದೆ. ಈಗ ಟೇಪ್ ಇತ್ತು ಹಾಕ್ಬಿಟ್ಟಿದ್ದೆ ಅರ್ಜೆಂಟ್ಗೆ, 4 ಭಾಗ ಮಾಡಿದ್ರೆ ಆಮೇಲೆ 4 ಅಂದರೆ ಅದು 9 ಬರುತ್ತೆ. 4 ಭಾಗದಲ್ಲಿ 9 ಬರುತ್ತೆ. ಈಗ ಹಿಂಗೆ ನೋಡ ಮಾಡ್ತಾ ವಿದ್ಯೆಯಿಂದ ಹೇಳ್ಕೊಳಕ್ಕೆ ಶುರು ಮಾಡಿದೆ. ಆಮೇಲೆ ಇಂಚು ಸೆಂಟಿಮೀಟ್ರ್ ಅಂದರೆ ಗೊತ್ತಿರಲಿಲ್ಲ, ಸೆಂಟಿಮೀಟ್ರ್ ಯಾವುದು ಇಂಚು ಯಾವುದು ಅಂತ. ಆಮೇಲೆ ಇನ್ನೊಂದು ಗೋಳೂರು ಹುಡುಗಿ, ಅದು ನೆನೆಸ್ಕೋಬೇಕಾದ್ರೆ ಹುಡುಗಿನ ಅಂದರೆ ಈಚೆಗೆ ಕಾಡು ಮನಸ್ಸು ಈಚೆಗೆ ಬಂದಂಗೆ ಅವಳ ಹೆಸರು ಎಂಥದ್ದು ಬಂದಂದು ತುಂಬ ಜನ ಅಂದರೆ ಈಗ 2788 ಜನಕ್ಕೆ ನಾನು ಹೇಳ್ಕೊಟ್ಟಿದ್ದೀನಿ ಕಟಿಂಗು. ಅಂದರೆ ಸಾಧನ ಸಂಸ್ಥೆ ಜೂಬಿಲೆಂಡು
2788 ಜನಕ್ಕೆ ಈಗ ಅಷ್ಟು ಜನಕ್ಕೆ ಕಟಿಂಗ್ ಕೊಟ್ಟಿದ್ದೀನಿ. ಪ್ರತಿಯೊಂದು ಜೀವನ ಮಾಡ್ತಾ ಇದ್ದಾರೆ ನಿಮ್ಮ ಹೆಸರು. ಅವ್ರು ಏನ್ ಹೇಳ್ತಾರೆ ಮೇಡಮ್, ನಿಮ್ಮ ಆ ಮಿಷಿನ್ ನೋಡಿದ ತಕ್ಷಣ ನಿಮ್ಗೆ ನೆನ್ಪು ಬರುತ್ತೆ ನನಗೆ ಅಂತ. ಅದಕ್ಕೆ ನಾ ಭಗವಂತ ನೆನ್ಸ್ಕೊಂಡ್ರೆ ಮಾಡ್ತೀನಿ ಅಂದ್ರೆ ಎಲ್ಲಾನು ಬನ್ನಿ ಅಮ್ಮ ಅಮ್ಮ ಅಂದೆ ಅವ್ರ ಹೆಸರನ್ನ ನೆನಪಿಲ್ಲ. ಆದ್ರೆ ಎಲ್ಲ ಓದಿದ್ದವ್ರಿಗೆ ನಾನು ಜಾಸ್ತಿ ಹೇಳ್ಕೊಟ್ಟಿನಿ ನಾನು. ಆಗ ನಾನು ಏನ್ ಹೇಳಿದ್ರು, 1ನೇ ಕ್ಲಾಸ್ ಓದಿದ್ರೆ ಬಂದು ಸೇರ್ಕೊಳ್ಳಿ. ಹಾಗಾಗಿ ತುಂಬಾ ಜನ ಸೇರ್ಕೊಂಡ್ರು. ಮತ್ತೆ ಗೋಳೂರಲ್ಲಿ ಒಂದು ಹುಡುಗಿ ಚಿಕ್ಕಾಳಮ್ಮ ಅಂತ, ಆ ಹುಡುಗಿಗೆ ಸ್ಲಿಪ್ಪರ್ ಹಾಕದೆ ಏನು ಅಂತ ಗೊತ್ತಿರ್ಲಿಲ್ಲ. ಆಗ ನಾನು ಅನ್ಭೋಗಿಸಿದೆ ಸಣ್ಣದ್ರಲ್ಲಿ. ಅದನ್ನ ನೆನ್ಸ್ಕೊಂಡೆ. ಈ ಹುಡುಗಿನ ಜನಗಳು ನೋಡಿದ್ರೆ, ಈ ಪ್ರಾಣಿಗಳು ನೋಡಿದ್ರೆ ಹೆಂಗ್ ಎದುರ್ಕತ್ತ ಅವ್ರ ಎದುರ್ಕತಾ ಇತ್ತು ಅಲ್ಲಿ. ಸಮಾಜಕ್ಕೆ ಸೇರ್ತಾ ಅಲ್ಲಿ ಅಲ್ಲೊಂದು ಹುಡುಗಿ. ಮತ್ತೆ ಇನ್ನೊಂದು ಸುತ್ತೂರ್ ಹತ್ರ ಎಂತ ಒಂದು ಊರಪ್ಪ ಅದು, ಅಲ್ಲಿ ಅದು ಯಾವುದೋ ಒಂದು ಸುತ್ತೂರದ ಹತ್ರ ಒಂದು ಹಳ್ಳಿ. ಆ ಹುಡುಗಿ ಅವರು ಭಾವ ಏನೋ ತಂದು ಸೇರಿಸ್ತರು ಅಲ್ಲಿಗೆ. ಎಂತ ಊರ ಹೆಸರು ಸರಿಯಾಗಿ ಗೊತ್ತಾಯಿಲ್ಲ. ಅಂದ್ರೆ ನೆನಪು ಅವ್ರದ್ದು ಹೆಸರು. ಜನಗಳು ನೋಡಿದ್ರೆ ಗಡಗ ನಿಂತಿರೋ ಜಾಗ ಎಲ್ಲ ಒದ್ದೆ ಆಗೋದು ಹುಡುಗಿರಿಗೆ, ಕಾಲು ಭಯ. ಆಗ ನಾನು ಅನ್ಕೊಂಡೆ ನನ್ನ ಪಕ್ಕನೇ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಸ್ದೆ ಹುಡುಗಿರಿಗೆ. ಪಕ್ಕ ಕೂತ್ಕೊಂಡು ಆ ಹುಡುಗಿ ನೋಡಿದ್ರೆ ಎಲ್ಲರೂ ನಗೋರು. ಅಂದ್ರೆ ಕಪ್ಪು ನನ್ನಾಗೆ ಇರೋಳು ಆ ಹುಡುಗಿ ಪಾಪ. ಅಂದ್ರೆ ಈ ಊರೆಲ್ಲ ತಮ್ಕು ಬೆಳ್ಕೊಂಡು ಕೆಲ ಬರೋರು. ಆಗ ಅವ್ರು ಕೊಡವನೇ ಕಟಿಗೂ. ಆಮೇಲೆ ನಾನಂದೆ, ನೋಡು ನೀನೇ ಅವ್ರಿಗೆ ಹೇಳ್ಕೊಡ್ಬೇಕಾಗ್ತದೆ, ನೀನು ಮಾಡ್ತೀನಿ ಚಿಕ್ಕಳಮ್ಮ ಅಂತ. ಅವ್ರಿಗೆ ಗಾಬರಿ, ನೋಡು ಗಾಬರಿ ಪಡ್ಬೇಡ ಅಂತ. ನನ್ನ ಪಕ್ಕನೇ ಯಾವಾಗ ನನ್ನ ನೋಡಿದ್ರೆ ಭಯ. ಲೇಡೀಸ್ಗಳಿಗೆಲ್ಲ ನಾನು ಹಂಗೆಲ್ಲ ಭಯ ಪಡಂಗಿಲ್ಲ. ನಾ ತಾಯಿನೂ ಆಯ್ತೀನಿ, ಪ್ರತಿಯೊಂದು ಆಯ್ತೀನಿ. ಕೆಟ್ಟ ಬಂದು ಚೆನ್ನಾಗಿ ಬೈದಾಗ್ತಿದೆ. ಆದ್ರೆ ನನ್ನ ನೋಡಿದ್ರೆ ಕೆಲವರು ಭಯ ಪಡೋರು. ಆಮೇಲೆ ಅವ್ರು ತಪ್ಪು ಮಾಡಿದ್ರೆ ಫುಲ್ಲು ಅಲ್ಲಿ ಬಿಚ್ಚಿಸ್ಬಿಡೋನು. ಇನ್ನೊಬ್ರು ಮೇಡಮ್ ಇದ್ರೆ ಅವರು ಅಡ್ಜಸ್ಟ್ ಮಾಡ್ಕೊಳ್ರಿ ಅಂದ್ಬಿಡೋರು. ನಾನು ಹಂಗೆ ಮಾಡಿಸ್ತಾ ಇರ್ಲಿಲ್ಲ, ಬಿಚ್ಚಿಸಿ ಹೊಲಿಸ್ತಾ ಇದೆ. ಮಾಡಿದ್ರೆ ಚೆನ್ನಾಗಿ ಕಲಿಯಕ್ಕೆ ಹಂಗ ಪ್ರತಿಯೊಬ್ಬ ಅವಾಗ ಅಂತಿದ್ರು, ಅಯ್ಯೋ ಈ ಮೇಡಮ್ ಬಂದ್ರೆ ಸಾಕು ಅನ್ನೋರು. ಬೇಡ ಅನ್ನೋರೆಲ್ಲ ಈಗ ಮೂಲೆ ಕೂತವ್ರೆ. ಮೇಡಮ್ ಬರ್ಬೇಕು ಅಂತ ಕಾಯ್ಕೊಂಡವ್ರು, ಅಂಗಡಿ ಇಟ್ಕೊಂಡವ್ರೆ. ಅಲ್ಲಿ ಅದು ಎಸ್ ಹೇಳಂಗಿಲ್ಲ. ಬೇಕಾದ್ರೆ ಎಲ್ಲಾರು ಕೇಳಿ ಗಾಯತ್ರಿ ಮೇಡಮ್ ಏನು ಅಂತ. ಎಲ್ಲ ಉದ್ದಿಗೆ ರಿಂಗ್ ಗಾಯತ್ರಿ ಅಂತ ಹೇಳೋದು, ಕಾಟನ್ ಸೀರೆ ಮೇಡಮ್ ಅಂದ್ರೆ. ಅವ್ರನ್ನ ಎಲ್ಲಾರು ಕೇಳಿ ಗಾಯತ್ರಿ ಮೇಡಮ್ ಕಟಿಂಗ್ ಹೆಂಗೆ ಅಂತ. ಅದು ನಾನು ಹೇಳ್ಕೊಳಂಗಿಲ್ಲ, ಹೆಣ್ಮಕ್ಳು. ಎಗ್ರಳ್ಳಿನೇ ತುಂಬಾ ಭಯಂಕರ ಜನ ಕೇಳ್ಕೊಟ್ಟೆ. ಅದು ಅಲ್ಲಿ ಅಷ್ಟೊಂದು ವಿದ್ಯಾವಂತಲ್ಲ ಎಗ್ರಳ್ಳಿಲಿ. ನಂಗೆ ಅಲ್ಲಿ ಮತ್ತೆ ಹೊಸಕೋಟೆ, ನಾ ಹೇಳಿದ್ನಾಗ್ಲೇ ಹೊಸಕೋಟೆ ಹುಡುಗಿ ಅವ್ರ ಭಾವ ಸೇರಿಸಿದ್ರು ಅಂದ್ರಲ್ಲ, ಆ ಹುಡುಗಿ ಅವರೆಲ್ಲ ಅಂತ ಏನ್ ಸೇರಿಸ್ಕೊತಾಳೆ ಇವಳು ಏನು ಅವಾಗ. ಆಮೇಲೆ ಈ ಕೆಲವು ಹೆಣ್ಮಕ್ಳಿಗೆಲ್ಲ ಅತ್ತೆ ದಿನ ಸೇರಿಸ್ಬಿಟ್ಟು ಬೈಯೋದಂತೆ, ಅದೇನ್ ಸ್ಕಿಸಿ ಬರೋದು ಏನೇನೆಲ್ಲ ಇರ್ತಾವಲ್ಲ. ಆಗ ನಾನು ಒಂದು ಸಪ್ರೇಟ್ ಕರ್ಕೊಂಡು ಹಂಗೆಲ್ಲ ಅನ್ಕೋಬೇಡದು, ಯಾರು ಬೈತಾರೋ ಅವ್ರ ಮೊದಲನೇ ನಾನು ಬ್ಲೌಸ್ ಹೊಲಿಸ್ತಿದ್ದೆ ಅಲ್ಲಿ. ಆಗ ಅವ್ರು ಊರವ್ರಿಗೆಲ್ಲ ಹೇಳ್ಕೊಬಾರು ಅಂತ, ನನ್ನ ಸೊಸೆ ಹೊಲದ್ದು ನನ್ನ ಮಗಳು ಅಂತ. ಅಲ್ಲಿಗೆ ಮುಗೀತು ಜಗಳ. ಎಷ್ಟೋ ಹೆಣ್ಮಕ್ಳಿಗೆ ಫ್ರೀ ಆಗೋದು ಬೇಕಾದ ಜನ ಕೇಳ್ಕೊಟ್ಟಿದ್ದೀನಿ. ನಿಮ್ಮ ಹತ್ರ ಏನು ಕಲಿದೆ ಬಂದ್ರೆ ಎಷ್ಟು ಗಂಟೆ ಅಂದ್ರೆ 2 ಗಂಟೆ ಟೈಮ್ ಒಂದೇ. 2 ಗಂಟೆ ಟೈಮಲ್ಲಿ ಕಟಿಂಗ್ ಹೇಳ್ಕೊಡೋದು ನಾನು. ಅಂದ್ರೆ ಅಲ್ಲ ಇವಾಗ ಹೊಸದಾಗಿ ಏನು ಇವಾಗ ನನ್ಗೇನು ಬರಲ್ಲ. ಏನು ಬೇಡ, 2 ಗಂಟೆ ಟೈಮ್ ನಾನು ಹೇಳೇ ಕೊಡೋದಷ್ಟೇ. ಹೌದಾ? 2 ಗಂಟೆ ಟೈಮ್ ಹೇಳ್ಕೊಡ್ತೀನಿ. ಅಂದ್ರೆ ಒಂದು ತಿಂಗಳು 2 ತಿಂಗಳು ಟ್ರೈನಿಂಗ್ ಅದು. ಅಂದ್ರೆ ಆಕಸ್ಮಿಕ ಸ್ವಲ್ಪ ಟಚ್ ಇತ್ತು ಅಂದ್ರೆ ಅವ್ರ ಜೀವನಕ್ಕೆ ಒಂದು ದಾರಿ ತೋರಿಸ್ಬಿಡ್ತೀನಿ. ಸ್ವಲ್ಪ ಅಂದ್ರೆ ಮಿಷಿನ್ ಟಚ್ ಇದ್ರೆ ಆಕಸ್ಮಿಕವಾಗಿ ಎಂತ ಇಲ್ಲ ಅಂದ್ರೆ ಮಾಡೋದು 4 ದಿವಸದಲ್ಲಿ ಹೇಳ್ಕೊಡ್ತೀನಿ. ಆಮೇಲೆ ಎಲ್ಲಾರು ಪೆಟ್ಲು ಮಾಡೋಕೆ ಹಿಂಗೆ ಅನ್ನುವಾಗ ನಾನೇನ್ ಮಾಡ್ದೆ, ಕಾರ್ ಹಿಡ್ಕೊಂಡೆ ಮೆಟ್ಲು ಮಾಡಿಸೋದು ನೀವು. ಅಂದ್ರೆ ಬೇಗ ಹಂಗಾಗಿ ಹೆಣ್ಮಕ್ಳು ಅದು ಹೇಳ್ಕೊಳಂಗಿಲ್ಲ. ಭಯಂಕರ ಜನ ಇಷ್ಟಪಟ್ಟು ನಂಗೂ ಖುಷಿನೇ, ಅದು ಹೇಳ್ಕೊಳಕ್ಕೆ ಆಗಲ್ಲ ನನಗೆ. ಯಾವ್ಯಾವ ಸಂಸ್ಥೆಲಿ? ಸಾಧನಾ ಸಂಸ್ಥೆ ಜೂಬ್ಲ್ಯಾಂಡ್ ಅಂತ ಇತ್ತು. ಅಲ್ಲಿ ತುಂಬಾನೇ ಅದು ಜೂಬ್ಲ್ಯಾಂಡ್ ಅವರು ನಂಗೆ ತುಂಬಾ ಸಹಕಾರ ಕೊಟ್ಟು, ಬೇರೆ ಕಡೆ ಎಲ್ಲ ಅವರು ಸಣ್ಣದೆಲ್ಲ ಹೊಲಿಸ್ತಿದ್ರಂತೆ. ಆಗ ನನ್ನ ಇಲ್ಲಿ ಸಂಸ್ಥೆಗೆ ಓಪನ್ ಮಾಡಿದಾಗ ನಾನು ದೊಡ್ಡದಾಗಿ ಒಂದು ಸಣ್ಣ ಮಕ್ಳು ಹಾಕೊಳ್ಳಂತ ಹೊಲಿಯಕ್ಕೆ ಶುರು ಮಾಡಿದೆ. ಆಗ ಅಲ್ಲಿ ಮಧು ಸಾರ್ ಅಂತ ಸುಮಾರು ರವಿ ಅನ್ನೋರು ಯಾರೋ ಇದ್ರು ಅಲ್ಲಿ ಜೂಬ್ಲ್ಯಾಂಡ್ ಅಲ್ಲಿ. ಆಗ ಅವರೆಲ್ಲ ಏನ್ ಮೇಡಮ್ ಎಲ್ಲ ಬೇರೆ ಕಡೆ ಎಲ್ಲ ಸಣ್ಣ ಹೊಲಿಸ್ತಾರೆ, ಮೇಡಮ್ ಡೈರೆಕ್ಟ್ ಆಗಿ ದೊಡ್ಡ ಹೊಲಿಸ್ತಾರಲ್ಲ, ಡೈರೆಕ್ಟ್ ಕಟಿಂಗ್ ಅಂತ ಇಲ್ಲ, ಚಿಕ್ಕದು ಅಂತ ಇಲ್ಲ, ಡೈರೆಕ್ಟ್ ಆಗಿ ಡ್ರೆಸ್ ಅವ್ರು ಹಾಕಬೇಕದನ್ನ ಹೊಲ್ಕೊಂಡು ಆತರ ಕಟಿಂಗ್ ಕೊಡ್ತೀನಿ. ಮತ್ತೆ ಬ್ಲೌಸು ಅಷ್ಟೇನೆ. ಬ್ಲೌಸ್ ಕಟಿಂಗ್ ಕೊಡಿದ್ರೆ ಮೊದಲು ಅಜ್ಜಿ ಬ್ಲೌಸು, ಈಗ ಹಳ್ಳಿಲ ಅಜ್ಜಿ ಇದಲ್ಲ ಆ ಥರ ಬ್ಲೌಸ್ ಕೊಡ್ತೀನಿ. ಅಂದ್ರೆ ಮತ್ತೆ ಸ್ಟಾರ್ಟಿಂಗ್ ನಾನು ಡ್ರೆಸ್ ಹೇಳ್ಕೊಡ್ತೀನಿ. ಏನಕ್ಕೆ ಅಂದ್ರೆ ಡ್ರೆಸ್ ಹೊಲಿಗೆ ಡೈರೆಕ್ಟ್ ಆಗಿರುತ್ತೆ. ಮತ್ತೆ ಹಳೆ ಬಟ್ಟೆ ಹೊಲಿಸ್ತೀನಿ. ಯಾಕೆಂದ್ರೆ ಈ ಹೊಲಿಗೆಗಳು ಈಗೆಲ್ಲ ಬರ್ತಲ್ಲ, ಹಾಗಾಗಿ ಗೀರ್ ಹಾಕೊಡ್ತೀನಿ ನಾನು, ಅದ್ರ ಮೇಲೆ ಹೊಲಿಗೆ ಬರ್ಬೇಕು. ಹಂಗಾಗಿ ಬೇಕು ಕಲಿಯೋದು. ಹಳ್ಳಿಗಳು ಎಡ್ಡಳ್ಳಿ ಮತ್ತೆ ಎಡ್ಡಳ್ಳಿ ಒಂದು, ಮತ್ತೆ ಇಲ್ಲಿ ಸಮಯ ಹಳ್ಳಿ ಅಂತ ಅದಕ್ಕೊಂದು ಇದು ಅಂತ ಈ ಸಮುದಾಯ ಭವನಗಳಲ್ಲಿ ಇರ್ತಲ್ಲ, ಅಲ್ಲಿಗೆಲ್ಲ ಅಲ್ಲೇ ಒಂದು ವ್ಯವಸ್ಥೆ ಮಾಡಿಸ್ಕೊಳ್ಳೋದು. ನೀವು ಹೋಗಿ ಅಂದ್ರೆ ಅವ್ರ ಕಡೆಯಿಂದಾನೇ ಬರೋರು. ಆಮೇಲೆ ಇನ್ನೊಂದು TVS ಕಂಪ್ನಿ ಆ ಕಡೆಯಿಂದಾನು ಕೊಡೋರು. ಅವ್ರ ಮಿಷಿನ್ ಎಲ್ಲ ಅಂದ್ರೆ ಹುಡುಗಿರೆಲ್ಲ ಅವರನ್ನೇ ಅವನದೇ ಕಟಿಂಗ್ ಮಾಡಿ ನನ್ಗೆ ಹೋಗಿ ಹೇಳ್ಕೊಡ್ತಿದ್ದು. ಅವರು ಇಂತ ಮೇಡಮ್ ಕಳಿಸ್ಕೊಡ್ತೀನಿ ಅನ್ನೋರು ಅಲ್ಲಿ ನನ್ನ ಹೋಗಿ ಇವತ್ತು ಚಾಲೆಂಜ್ ಮಾಡಿ ಬಂದ್ರೆ 2 ಅವರಲ್ಲಿ ಅಂದ್ರೆ 2 ತಿಂಗಳು ಟ್ರೈನಿಂಗ್ ಕೊಡ್ತೀನಿ. 2 ತಿಂಗಳು ಅಂದ್ರೆ ಸ್ವಲ್ಪ ಟಚ್ ಇತ್ತು ಅಂದ್ರೆ ಒಂದು ದಿವಸಕ್ಕೆ 2 ಗಂಟೆ ಕಟಿಂಗ್ ಕೊಡೋದು.
ಅದ್ರಲ್ಲಿ ಮಿಷಿನ್ ಹೊಲಿಯೋದು ಅಂದ್ರೆ ಕಟ್ಟಿಂಗು ನೀವು ಪೇಪರ್ ಇಲ್ಲ ಚಿಕ್ಕ ಎಂತ ಇಲ್ಲ ಡೈರೆಕ್ಟ್ ಡೈರೆಕ್ಟ್ ಆಗಿ ಹೊಲಿಸ್ತೀನಿ. ಇದನ್ನೇ ಮಾಡಿಸ್ತೀರಾ? ಡೈರೆಕ್ಟ್ ಮತ್ತೆ ಡ್ರೆಸ್ ಹೊಲಿಸ್ಬಿಡ್ತೀನಿ. ಅವರೇ ಯಾಕೆ ಖುಷಿ ಆಗ್ಬಿಡ್ಬೇಕು ಅವ್ರಿಗೆ. ಆಮೇಲೆ ಅದು ತುಂಬಾನೇ ನನಗೆ ತುಂಬಾ ಜಾಸ್ತಿ ಹೇಳ್ಕೊಡೋದ್ರಿಂದ ಹಳ್ಳಿ ಹೆಣ್ಮಕ್ಳು. ಯಾಕೆಂದ್ರೆ ಅವರು ಮುಂದೆ ಈಗ ಹೆಗ್ಗಳಿಗ್ ಹೋಗಿ ಮೇಡಮ್ ಹೆಂಗೆ ಅಂತ ಅದನ್ನ ಕೇಳಿ ಉಣಿಸ್ನಾಳ ತುಂಬಾನೇ ಊರು. ಆಮೇಲೆ ಮಹಿಳಾ ಸಮಾಜದಲ್ಲಿ ಎಷ್ಟು 2780 ಜನ ಅಂದ್ರೆ 2782 ಜನ. ಹೌದು, ಅಷ್ಟು ಜನಕ್ಕೆ ನಾ ಕಟ್ಟಿಂಗ್ ಕೊಟ್ಟಿದ್ದೀನಿ. ಈಗ ನಾ ಸ್ವಂತಕ್ಕೆ ಮಾಡ್ಬೇಕು ಅಂತ ಅನ್ಕೋತಾ ಇದ್ದೀನಿ. ಅಂದ್ರೆ ಒಂದ್ 2 ಕಡೆ ಜಾಗ ನೋಡಿದ್ದೀನಿ, ಅಲ್ಲಿ ವಾಶ್ರೂಮ್ ಇಲ್ಲ. ಹೆಣ್ಮಕ್ಳಿರೋ ಜಾಗ ವಾಶ್ರೂಮ್ ಬೇಕು. ಹಾಗಾಗಿ ಇದು ಮನೆ ಎಲ್ಲಾರು ಬಂದು ಕಟ್ಟಿಂಗ್ ಕೊಡು ಅಂತಾರೆ. ಆಮೇಲೆ ಎಲ್ಲ ಮೊಬೈಲ್ ಅಲ್ಲಿ ಅದು ಇದು ಅದಕ್ಕೂ ನಮ್ ಕಟ್ಟಿಂಗು ವ್ಯತ್ಯಾಸ ಉಂಟು. ಹೌದೌದು, ಈಗ ಮೊಬೈಲ್ ಅಲ್ಲಿ ನೋಡ್ತಾರೆ ನೋಡೋದಕ್ಕೂ ಎಂತ ಇಲ್ಲ. ಆಮೇಲೆ ಎಲ್ಲಾರು ಹಿಂಗೆ ಶೇಪ್ ಹಾಕಿಸ್ತಾರೆ, 4 ಭಾಗ ಮಾಡು 5 ಭಾಗ ಮಾಡು, ಎಂತ ಇಲ್ಲ. ಡೈರೆಕ್ಟ್ ಚುಕ್ಕಿ ಹಾಕ್ಸಿ ಹಂಗೆ ಕಟ್ ಮಾಡಿಸ್ಬಿಡ್ತೀನಿ ನಾನು. ಆ ಥರ ಒಂದು ಲೆಕ್ಕ. ಹಾಗಾಗಿ ಕಲಿತಾರೆ. ಎಂತ ಪೆದ್ರುಗಳು ನಂಬಲ್ಲ, ಕಲಿಸ್ತೀನಿ. ಆಮೇಲೆ ಚಾಲೆಂಜ್ ಮಾಡ್ತಾರೆ, ನಿಜವಾಗ್ಲೂ ಕಲಿತಾಳ ಅಂತಾರಲ್ಲ, ಅವ್ರಿಗೆ ನಾನು ಬೇಕು ಕಲಿಸಿ. ಯಾಕೆಂದ್ರೆ ಅವ್ರಿಗೆ ಮಾಡ್ಕೋಬೇಡದು ಅವರು. ಆಮೇಲೆ ಇದು ಹೇಳಿದ್ನಲ್ಲ ನಾನು ಹೊಸಕೋಟೆ ಅಂತ, ಅಲ್ಲಿ ಊರವರೆಲ್ಲ ಆಡ್ಕೊತಿದ್ರಂತೆ ಹುಡುಗಿನ. ಇವಳೇನು ಬ್ಯಾಗ್ ಸಿಗಸ್ಕೊಂಡು ಹೋಯ್ತು, 10 ಜನ ನೋಡಿದ್ದೀರಲ್ಲ ಅನ್ನೋರಂತೆ. ನೋಡಮ್ಮ ಏನೋ ಅನ್ಕೋಬೇಡ, ತಲೆ ಕೆಡಿಸ್ಕೊಂಡು ಕಡೆಗೆ ಅವ್ರು ಬಾವು ಒಂದು ಡ್ರೆಸ್ ಇದು ಶರ್ಟ್ ಹೊಲಿಸ್ತಾರೆ. ಆಗ ಅವರು ಎಲ್ಲ ಹಾಕೊಂಡು ಹೋಗಿ ನನ್ನ ನಾದಿ ಹೊಲ್ದಿರೋದು ಅಂತ ತೋರಿಸಿದ್ರು. ಆಗ ಅವ್ರ ಅಕ್ಕನಿಗೆ ಖುಷಿ ಆಗ್ಬಿಟ್ಟು ಮಿಷಿನ್ ತೆಗೆಸ್ಕೊಟ್ರಂತೆ. ಅದೇ ನಮ್ಮ ಮನೆ ಅಂದ್ರೆ ನನ್ಗೆ ಏನ್ ಕಟಿಂಗ್ ಕೊಡುವಾಗ ಮನೇಲಿ ಸ್ವಲ್ಪ ಮಿಷಿನ್ ಇರ್ಬೇಕು ಅವ್ರಿಗೆ. ಒಟ್ಟಲ್ಲಿ ನೀವು ಅದ್ರಿಂದನೂ ತುಂಬಾ ಜನಕ್ಕೆ ನಿಮ್ಮಿಂದ ತುಂಬಾ ಭಗವಂತ ಅಲ್ಲ ಹೇಳಿ ಭಗವಂತ ಇದ್ರು ನಿಮ್ಮಿಂದ ಈಗ ಎಷ್ಟೋ ಜನ ಅದು ಇದು ಅಂತ ನಾ ಇಲ್ಲಿ ಗಂಟೆ ಎಷ್ಟೊಂದು ವ್ಯವಹಾರ ಎಲ್ಲನೂ ಮಾಡಿದೀನಿ. ಫೋಟೋ ಆಗ್ಲಿ ಎಂತದಾಗ್ಲಿ ಪ್ರಚಾರ ಮಾಡೋದಾಗ್ಲಿ ಎಲ್ಲೂ ನಾನು ಆಮೇಲೆ ಪೇಪರ್ ಅಲ್ಲಿ ಎಂತ ಇಲ್ಲ, ಎಂತ ನಾಕಿಸ್ಕೊಂಡು ಬಿಡೋದು ನನಗೆ ಇಷ್ಟ ಇಲ್ಲ. ಅದೇನೆ ಸಾಧನೆ ಮಾಡಿ ಯಾರು ಕಾಣ್ತಾ ಇರೋ ತರ ಇದೀರಲ್ಲ, ಅದೇ ನಿಮ್ಮ ವ್ಯಕ್ತಿತ್ವನ ಎತ್ತಿ ತೋರ್ಸೋದೇ. ಈಗ ನೀವು ಬಂದ್ರಿ ಮೇಡಮ್ ಇಷ್ಟೆಲ್ಲ ಮಾಡ್ತಿದ್ರ ಫೋಟೋದಾಗಿ ಅಂತಾರಲ್ವಾ, ನೀವ್ ಹೇಳ್ದಕ್ಕೆ ಹೇಳ್ತಾ ಇರೋದು ಎಂತ ಎಲ್ಲಾರು ಅನ್ಕೊಳ್ಳಿ. ಆಮೇಲೆ ಈಗಲೇ ಆಗಲಿ ಡೇಸ್ ಅಂದಾಗ್ಲಿ ಏನೇ ಆಗ್ಲಿ ಒಂದ್ ಏನ್ ಅಂತ ಹೇಳ್ತೀನಿ ನೋಡಮ್ಮ, ನೀವು ಕಟಿಂಗ್ ಕ್ಲಾಸ್ ಬಂದಿದ್ದೀರಿ, ನಮ್ಮ ತಾಯಿನೂ ಅಕ್ಕನೂ ಅನ್ಕೋಬೇಕು ನೀವು ಅಂದ್ಬಿಟ್ಟು ಅವ್ರ ತಕ್ಷಣ ಅವ್ರಿಗೆ ಬೇಜಾರಾಗಿರುತ್ತೆ. ಮನೆಯಿಂದ ಬಂದಾಗ ಎಷ್ಟೋ ಜನ ಅಳ್ಕೊಂಡು ಬರ್ತಾರೆ. ಆಗ ನಾನೇನ್ ಮಾಡ್ತೀನಿ, ಬರ್ಲೋ ಬೇಡ ಅನ್ಕೊ ಬರ್ತಾರಲ್ಲ, ಆಗ ಹೋಗುವಾಗ ಹಾಡುಗಳು ಹೇಳಿಸ್ತೀನಿ, ಮತ್ತೆ ಚಿನ್ಕುಳಿ ಮಾತುಗಳು ಆಡಿಸ್ತೀನಿ. ಆಗ ಅವ್ರಿಗೆ ಕ್ಲಾಸ್ ಹೋದ್ರೆ ಸಾಕಪ್ಪ ಅಂತ ಆಯ್ತಾರಂತೆ. ಆಮೇಲೆ ಹೋಗುವಾಗ ಮೇಡಮ್ ನೀವು ಬಿಟ್ಟು ಹೋಗಿ ಹೇಳ್ತಾರೆ, ನಾನು ಇಟ್ಕೊಳಕ್ಕಾಗಲ್ಲ ಅವ್ರನ್ನ. ಹೌದು, ಎಲ್ಲಿ ನಾನು ಅವ್ರನ್ನ ಬಿಡುವಾಗ ನನ್ಗೂ ಹೊಟ್ಟೆ ಉರಿಯುತ್ತೆ. ಅಂದ್ರೆ ಬ್ಯಾಚ್ ಇನ್ನೊಂದು ಇದ್ದೇ ಇರುತ್ತಲ್ಲ. ಹಾಗೆ ಎಷ್ಟೋ ಜನ ಮೇಡಮ್ ಗಾಯತ್ರಿ ಮೇಡಮ್ ಅನ್ಕೊಂಡವ್ರೆ ಎಲ್ಲೇ ನೋಡಿ ಓಡ್ ಬರ್ತಾರೆ. ಆ ಮಕ್ಕಳ ಹೆಸರು ನನ್ನ ಹೆಸರು ಬರಲ್ಲ. ಯಾಕಂದ್ರೆ ಅಷ್ಟು ಜನ ನಿಮ್ ಹೆಸರು ಇಟ್ಕೊಂಡು ಒಂದ್ ಜೀವನ ಮಾಡಿ ಎಲ್ಲ ಒಂದು ಒಂದ್ ನೆಲೆಯಾಗಿ ಒಂದ್ ಎತ್ತರಕ್ಕೆ ಸ್ಥಾನದಲ್ಲಿದ್ದಾರೆ. ಇಲ್ಲಿ ಪಕ್ಕದಲ್ಲಿ ಇದೆಯಲ್ಲ ಗೋಳೂರು, ನಾನೇ ನಿಮ್ನ ಕಳಿಸ್ಕೊಟ್ಟು ಸುಮ್ಮನೆ ಆಟೋದಲ್ಲಿ ಹೋಗಿ ಮೇಡಮ್ ಹೆಂಗೆ ಅಂತ ನೀವು ಜ್ಯೋತಿ ಎಲ್ಲ ಹೆಣ್ಮಗಳೆಲ್ಲ ಇದ್ದಾರೆ, ಅಲ್ಲೆಲ್ಲ ಸುಮಾರು ಜನ ಅವರು ಹುಡುಗಿ ಎಲ್ಲಾರು ಕಳಿಸಿ ಎಲ್ಲ ಕಟಿಂಗ್ ಕೊಡಿಸಿದ್ರು. ಪಾಪ ಅಲ್ಲಿ ಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾನು ಅಲ್ಲಿಂದ ಹೋಗ್ಬನ್ನಿ, ಇಲ್ಲಿಂದ ಹೋಗಿ ಕಟಿಂಗ್ ಕೊಟ್ಟು ಬರೋ ಅಂದ್ರೆ ಹಳ್ಳಿ ಜನ ಅಂತೀರಾ ಅಷ್ಟೇ ಶ್ರದ್ಧೆಯಿಂದ ಕಲ್ತರು ಅಂತವ್ರಿಗೆ ತುಂಬಾ ಚೆನ್ನಾಗಿ. ಅಯ್ಯೋ ಅಪ್ಪ ಅದು ಹೇಳಕ್ಕಾಗಿಲ್ಲ ಖುಷಿ. ಮತ್ತೆ ಹೆಗ್ಡಲ್ಲಿಗೆ ಹೋಗಿ ಎಷ್ಟು ವರ್ಷದ ಮಾತಿದೆ, ಈಗ ಒಂದು 4-5 ವರ್ಷದಲ್ಲಿ ನನ್ನ ಕಟಿಂಗ್ ಬಿಟ್ಟಿದ್ದು. ಅಂದ್ರೆ ಬೇರೆ ಕಡೆ ಎಲ್ಲ ಹೇಳ್ಕೊಡ್ತಾ ಇದ್ನಲ್ವಾ, ಈಗ ನನ್ಗೆ ಟೈಮ್ ಇಲ್ಲ. ಯಾಕೆಂದ್ರೆ ನನಗೆ ಬೇರೆ ವ್ಯವಹಾರ ಇದಾವೆ, ಅದು ಹೇಳಂಗಿಲ್ಲ ನಾನು. ಈಗ ನಾನೇ ಒಂದಿಬ್ರು ಹೆಣ್ಮಕ್ಳಿಗೆ ಕೆಲಸ ಕೊಡಿಸ್ಬೇಕು ಅಂದ್ರೆ ಕಟಿಂಗ್ಗೆ ಅವ್ರು ಸ್ವಲ್ಪ ಪ್ರಾಬ್ಲಮ್ ಇದೆ. ನಂದೇ ಯಾವಾಗ ಸೈಡ್ಗೆ ಹೋಗ್ಬಿಟ್ಟು ನಾನು ಬೇರೆ ಮಾಡ್ತೀನಿ, ಕಟಿಂಗ್ಗೆ ನೀವು ನೋಡ್ಕೊಳ್ಳಿ ಅಂತ ಹೇಳಂಗೆ ಅನ್ಕೊಂಡಿದ್ದೀನಿ. ಇನ್ನೊಂದು 2-3 ತಿಂಗಳಲ್ಲಿ ಅದು ಓಪನ್ ಮಾಡೋಣ ಅನ್ಕೊಂಡಿದ್ದೀನಿ. ಅದೆಲ್ಲ ಭಗವಂತ ತಿಂದಿದ್ದೆ, ನನ್ನ ಕೈಲಿ ಏನಿಲ್ಲ. ಸುಮಾರು ಜನ ಇನ್ನೊಂದೇನಪ್ಪ ಅಂದ್ರೆ ಕೆಲವರೆಲ್ಲ ಅಂತಾರೆ ಇನ್ನೂರು ಎಷ್ಟೋ ಜನ ಗೊತ್ತೂ ಇಲ್ಲ. ನಾ ಹೇಳಕ್ಕಿಲ್ಲ, ನನ್ಗೆ ಬೇಕು ನೋಡಕ್ಕೆ ಪೆದ್ದಿ ತರನೇ ಅನ್ಕೊಬಿಡೋ ಹಿಂಗೆ ಇಲ್ವಾ. ತುಂಬಾ ಸಂತೋಷ ಆಯ್ತು ಮಾತು ಕೇಳ್ತಾ ಇದ್ರೆ, ನನ್ಗೆ ಕೇಳ್ಬೇಕು ಅಂತ. ಅಲ್ಲಿ ಬರೋ ಹೆಣ್ಮಕ್ಳೆಲ್ಲಾರು ಏನಾದ್ರು ಅನ್ನೋರೆ ಗಂಡದಿರು ಫುಲ್ ಡ್ರಿಂಕ್ಸ್ ಮಾಡ್ಕೊ ಬರೋರು ಹೊಡಿಯೋದು ಹಿಂಗೆಲ್ಲ ಮಾಡ್ತಿದ್ರಂತೆ. ಅವಾಗ ಹಂಗೆಲ್ಲ ಎದುರ್ಕೋಬೇಡಿ ಅಂದ್ಬಿಟ್ಟು ಮಿಂಚು ಕ್ಲಿನಿಕಲ್ಲಿ ಅದೇ ಆದ ಒಂದು ಲೆಕ್ಕದಲ್ಲಿ ನಾನು ಕೇಳ್ಕೊತೀನಿ, ಸರ್ ಹಿಂಗಿದೆ ಪಾಪ ಅವರು ಆಯ್ತು ಅಂದ್ಬಿಟ್ಟು 300 ರೂಪಾಯಿಗೆ ಮಾತ್ರೆ ಕೊಡೋರು. ಎಷ್ಟೋ ಗಂಡು ಮಕ್ಕಳು ಒಳ್ಳೆಯವರಾಗಿದ್ದಾರೆ, ಕುಡಿದ್ಬಿಟ್ಟಿದ್ದಾರೆ. ಈಗ ಅವರೆಲ್ಲ ನೋಡಿದ್ರು ಈಗ ನಾನು ಒಂದ್ಸಲ ರೋಡಲ್ಲಿ ಹೋಗುವಾಗ ನಿಂತ್ಕೊಂಡು ಮಾತಾಡ್ತಾರೆ, ಎಂತ ಖುಷಿ ಅಂತ. ಅದು ಹೇಳ್ಕೋಬೇಡದು. ಆಮೇಲೆ ಇನ್ನೊಂದು ಹೆಣ್ಮಕ್ಳೆಲ್ಲ ದಾರಿ ತಪ್ಪಿರ್ತಾರೆ, ಅವರೆಲ್ಲ ಹೇಳ್ಕೊಂಡಾಗ ಅವರೆಲ್ಲ ಒಳ್ಳೆ ಜೀವನ ಬಂದಿದ್ದಾರೆ. ಅದೇ ಒಂದು ಸಪ್ರೇಟ್ ರೂಮ್ ಕರೆದು ಅವ್ರಿಗೆಲ್ಲ ಬುದ್ಧಿ ಹೇಳೋ ಜವಾಬ್ದಾರಿ. ಕಟ್ಟಿಂಗ್ಗೆ ಅಂತಾನು ಹೋಯ್ತಿರ್ಲಿಲ್ಲ, ಅವ್ರ ಮನೆಯವರಾಗಿ ನನ್ಗೆ ಸೀಕ್ರೆಟ್ ಆಗಿ ಹೇಳ್ಕೊತಾರೆ. ತುಂಬಾ ಸಂತೋಷ ಆಯ್ತು ಗಾಯತ್ರಿ ಅವರೇ, ನಿಮ್ ಜೊತೆ ಆಯ್ತು ಕಣಮ್ಮ.